ಕೆಲವು ತಿಂಗಳುಗಳ ನಂತರ ಸ್ವಲ್ಪ ಚಂದ್ರವ್ವ ಸುಧಾರಿಸ್ಕೊಂಡಾಳ. ಈಗ ಎದ್ದು ಕುಂದ್ರಾಕು ಬರಾಕತೈತಿ. ಹಂಗೆ ಮನೆಯೊಳಗೆ ಇಲ್ಲಾತು ಎಲ್ಲಾರ ಮನೆಯೊಳಗೂ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಆಗಿರ್ತಾವೆ. ನೆಟ್ರಾ ನೆಟ್ರಾ ಅಯ್ಯೋ ನೆಟ್ರಾ ಏನು ಬೇಕಾ? ನೇತ್ರ ಮಕ್ಕೊಂಡಾಳ. ಯಾಕೋ ಏನಾಯ್ತು? ಹುಡುಗಿಗೆ ನೀರು ನಿಂತಿಲ್ಲನ ಮತ್ತೆ ಅದಕ್ಕೆ ವಾಂತಿ ಮಾಡ್ಕೊಂಡ್ಲ ಏನೋ ಗೊತ್ತಿಲ್ಲ. ಅವ್ನ ತಟಗೆ ಹೋಗಿ ಯಾಕ ತಲೆ ತಿರುಗ್ದಂಗೆ ಆಕತ್ರಿ ಮಾವರು ಸುಸ್ತಾಕತಿ ಅಂತ ಪಾಪ ಹೋಗುವ ಒಂದಿಟ್ಟು ಅಡ್ಡಾಗ ಅಂದೆ ಮಕ್ಕೊಂಡಿರ್ಬೇಕು. ಹೌದಾ? ಎಷ್ಟು ಆಗೈತಿ? ಭಾಳ ದಿನ ಆಗಿಲ್ಲ, ಈಗ ಒಂದು ಮೂರು ತಿಂಗಳಿಗೆ ಬಂತಾನ. ಆಕಿಗೆ ಗೊತ್ತಾಗಿಲ್ಲಂತೆ. ಅವು ಏನು ನೆಪ್ಪಿಟ್ಕೊಂಡಿತ್ತ ಬಿಟ್ಟಿತ್ತ ಗೊತ್ತಿಲ್ಲಂತೆ. ಹಾಗಾಗಿ ಮೊನ್ನೆ ದವಾಖಾನಿಗೆ ಹೋದಾಗ ಗೊತ್ತಾತಂತೆ. ಅವರು ಡಾಕ್ಟರ್ ಅಂದ್ರಂತೆ 3ರಾಗ ಮುಟ್ಟಿಗೆ ಅಂದ್ರಂತೆ. ಹೌದಾ? ಹಾಂ ಚಲೋ ಚಲೋ ಎಷ್ಟಾಗ ಅಷ್ಟು ಸಾಕು. ಮಮ್ಮಾಗ ಬರ್ತಾನ. ಹ್ಞೂ ಮಮ್ಮಾಗ ಬರ್ತಾನ. ಅದಕ್ಕೆ ಜೀವ ಗಟ್ಟಿ ಇಟ್ಕೊಂಡು ಆರಾಮ ಆದಲ್ಲ. ಈಗ ಹಂಗೆ ಎದ್ದು ಕುಂದ್ರಾಕ್ ಬರಾಕತೈತೇನ. ಒಟ್ಟು ಇಳಿದು ಹೆಜ್ಜೆ ಇಟ್ಕೊಂತ ಬಾಗಿಲಿಗೆ ಹೋಗಾಕ ನೋಡು, ಅಂದ್ರೆ ಆರಾಮಕ್ಕಿ ನೀನು. ಇಲ್ಲಾಂದ್ರೆ ಮತ್ತೆ ಹಿಂಗೆ ರೂಢಾದಿತ್ತು. ಬಡಿಗೆ ತಂದು ಕೊಡ್ರಿ ಒಂದು. ಆ ಬಡಿಗೆ ಹಿಡ್ಕೊಂಡು ನಾನೇ ಹೊರಗೆ ಒಳಗೆ ಅಡ್ಡಾಡ್ತೇನೆ. ಬಡಿಗೆ ಹಿಡ್ಕೊಂಡು ಅಡ್ಡಾಡ್ತೀಯಾ? ಬಡಿಗೆ ಮನ್ಯಾಗ ಎಲ್ಲಿರ್ಬೇಕು? ಬೆತ್ತ ತಡಿ, ಇವತ್ತು ಹೆಂಗಿದ್ರು ಅಲ್ಲಿ ಲೇಪೆ ಆಟ್ಕೊಂತಾನೆಲ್ಲ, ನಿನಗೆ ಅಡ್ಡಾಡಕ ಒಂದು ಬೆತ್ತ ತಂದು ಕೊಡ್ತೀನಿ. ಯವ್ವ ಎದ್ದು ಕುಂದ್ರಾಕತ್ತೀಯೇನು? ಹ್ಞೂನಪ್ಪ, ದಿನ ಎಣ್ಣೆ ತಿಕ್ತಿದ್ಲಲ್ಲ ನೆನ್ಪೆ ಆರಾಮಾಗೇನೆ. ಹ್ಞೂ ಪಾಪ ಒಂದಿನ ಬೇಜಾರು ಮಾಡ್ಕೊಂತಿದ್ದಿಲ್ಲ. ದಿನ ಎಣ್ಣೆ ತಿಕ್ತಿದ್ಲು ಕಾಲಿಗೆ. ಯವ್ವ ಇನ್ಮ್ಯಾಗಾರ ಹಾಕಿ ಕೂಟು ಒಂಚೂರು ನಕ್ಕೊಂತ ಚಂದಾಗಿ ಮಾತಾಡ್ಬೇ. ಕೌ ಮಾಡಕ್ ಹೋಗ್ಬೇಡ, ಏನು ಅನ್ನಕ್ ಹೋಗ್ಬೇಡ ಪಾಪ. ಅಂದಾಗ ಡಾಕ್ಟರ್ ನಿನ್ನೆ ಕರೆ ಮಾಡಿದ್ರು ಮೊನ್ನೆ. ಅದು ಏನದು ನಿಂತಂತ ಹೇಳಿದೆ ಈಗ ನಿಮ್ಮ ಹೋಗಿ ನಾನು. ಅವಂಗ ಅವ್ರ ತವ್ರ ಮನೆಗೆ ಸುದ್ದಿ ಮುಗಿಸಿರನ? ಅವ್ರ ಮನೆಗೆ ಇಲ್ಲ ಹೇಳಿಲ್ಲ. ಹೇಳ್ಬೇಕು, ಹೇಳಿ ಬರ್ತೇನೆ ನಾನು. ಇಲ್ಲ ಫೋನ್ ಹಚ್ಚಿ ಹೇಳಂತೇನೆ ಅಕ್ಕಿಗೆ. ಹೇಳು, ಕರ್ಕೊಂಡು ಹೋಗ್ತಾರ ಏನ ನೋಡು. ಏನಾದ್ನ ಸುದ್ದಿ ಇಟ್ಕೊಂಡ್ಕೊಂಡಿರ್ತಾವ ದೇವ್ರಿಗೆ ಗೊತ್ತ. ಮೊನ್ನೆ ಮನೆಗೆ ಬಂದು ನೋಡೋದ್ರಲ್ಲ ಅವತ್ತ. ಈಗ ಬರ್ತಾತು ನಮ್ಮ ಮನೆಗೆ ಬರೋದು ಹೋಗೋದು ಎಲ್ಲ ಮಾಡ್ತಾರ. ಅವತ್ತು ನಿನಗೆ ಆರಾಮ ಇದ್ದಿದ್ದಿಲ್ಲಲ್ಲ, ನೋಡಕ್ ಬಂದಾರ. ಈಗೇನು ಬರ್ತಾರ ಬಿಡ್ತಾರ ಯಾರಿಗೆ ಗೊತ್ತು. ಅದು ಅಲ್ದ ಆ ಮುದುಕಿ ಒಂದು ಸಾಯಿ ಮಠ ಯಾರಿಗೆ ನೆಮ್ಮದಿ ಇಲ್ಲಲ್ಲ. ಆ ಮುದುಕಿ ಮನೆಗೆ ಬರ್ಸಿ ಕೊಡ್ಬೇಕಲ್ಲ. ಬರಾಕ ಹೋಗಾಕ ಬಿಡ್ಬೇಕಲ್ಲ ಅದು ಮುದುಕಿ. ಹುಡುಗ್ಲಿ ಭಾಳ ಹೋಗಿ ಬಿಡು. ನನ್ನ ಸೊಸಿದು ನಾವೇ ಮಾಡ್ತೇನೆ ಬಣತನ. ಏನ ನಿನ್ನ ಸೊಸಿ ಬಾಣಿತನ ನೀನ ಮಾಡ್ತೀಯಾ? ನಿನಗೆ ಎದ್ದು ಕುಂದ್ರಾಕ್ ಬರೋದಿಲ್ಲ. ಈಗ ಹಾಂಗ ಕುಂದ್ರಾಕತ್ತಿ, ನೀ ಏನು ಬಾಣಿತನ ಮಾಡ್ತಿ? ಮತ್ತೇನು ಮಾಡ್ಬೇಕು ಪಾಪ? ಅವು ಹುಡುಗನ್ ಹಂಗ ಬಿಡ್ತೀಯಾ? ಅದೇ ನಾನು ವಿಚಾರ ಮಾಡ್ತಾ ಅದೇನಿ. ಅಲ್ಲಪ್ಪ, ಮತ್ತೆ ಮಾಡುದಪ್ಪ ಹೆಂಗಾರ ಒಂದು. ಇಲ್ಲಾಂದ್ರೆ ಇರ್ತಾಳ ಬಿಡು. ಬಾಣತನ ಅಂದ್ರೆ ಏನಪ್ಪ ಅದು? ಅದೇನು ಅಲ್ಲೇ ಇರೋದ ಇಲ್ಲಿ ಇರ್ತಾಳ ಬಿಡು. ಹಂಗಾಗದಿಲ್ಲಪ್ಪ. ಅದು ಬಾಣೆತನ ಅಂದ್ರೆ ಹಡದಿಂದ ಹೆಣ್ಣು ಮಕ್ಕಳು ಒಂಥರ ಈಗ ಹುಟ್ಟಿದ ಕೂಸಂಗ ಆದಂಗೆ ಆಗ್ಬಿಟ್ಟಿರ್ತಾರೆ. ಹಸಿ ಮೈ ಏನು ನಡಾಪಡ ಬಗ್ತಾವು. ಅವು ನಡಕ್ಕೆಲ್ಲ ತ್ರಾಸ ಆಕಿರ್ತತಿ. ಬಿಸಿನೀರು ಹಾಕ್ಬೇಕು, ಯಾಕೆ ಕಿಚ್ಚು ಕಾಸ್ಕೋಬೇಕು. ಮೈ ಬಾತ್ ಬಿಡ್ತತಿಲ್ಲ ಅಂದ್ರೆ ಅದಕ್ಕೆ ಎಷ್ಟು ನಾವು ಕಿಚ್ಚು ಕಾಸ್ಕೋತೀವಿ ಅಷ್ಟು ಗಲ್ಲ ಮಕ ಮೈ ಎಲ್ಲ ಸಬೂಳು ಇರ್ತಾವೆ. ಆದಾತು ಪ್ರತಿಯೊಂದಕ್ಕೂ ತುಪ್ಪ ಬೆಣ್ಣೆ ಹಾಲು ಮೊಸರು ಎಲ್ಲ ತಿನ್ಬೇಕು. ಅದು ಹಾಲು ಮೊಸರು ಬೆಣ್ಣೆ ತುಪ್ಪ ನಾವು ಇಲ್ಲಿ ತಂದೇವನ್ಕೋ ಅದೇನು ತೊಂದರೆ ಇಲ್ಲ. ಅವಾಗ ಅವ್ರಿಗೆ ಎದ್ದು ಅಡ್ಡಾಡಕ್ಕೆ ಆಗ್ತಿರಂಗಿಲ್ಲ, ತ್ರಾಸ ಆಕಿರ್ತತಿ. ಹೊಲಿಗೆ ಬಿದ್ದಿರ್ತಾವೆ ಕೆಲವ್ರು. ಈಗ ಇಲ್ಲಿ ಮನ್ಯಾಗ ಸುಲ್ಗಿತ್ತಾರ ಇದು ಮಾಡಿಂದ ಒಂಥರ ಅವೆಲ್ಲ ನಮ್ಮ ಬಾಯ್ ಬಿಟ್ಟು ಹೇಳಕ್ ಆಗುದಿಲ್ಲ. ಯಾಕಂದ್ರೆ ತ್ರಾಸ ಆಕಿರ್ತೈತಪ್ಪ. ಬೇಕು ಅವ್ರಿಗೆ 1-2 ತಿಂಗಳು ಆರಾಮ ಮಕ್ಕೊಂಡಲ್ಲೇ ಮಕ್ಕೋಬೇಕು. ಇಲ್ಲಿ ಆದ್ರೆ ಅಕ್ಕತ್ತೇನ ಹೇಳ ನೋಡುನು? ಇಲ್ಲಿ ಆಗುದಿಲ್ಲ. ಸ್ವಲ್ಪ ಮತ್ತೆ ಅವ್ರ ಮನ್ಯಾಗ ಅವ್ರು ಕರ್ಕೋಬೇಕಲ್ಲ. ನೋಡನ್ ಅತ್ತಿಯರಿಗೆ ಸುದ್ದಿ ಮುಟ್ಟಿಸ್ತೇನೆ. ಈಗ ಹೋಗ್ಕನಲ್ಲ ಅದ ದಾರ್ಯಾಗ ಏನ್ ಮಾಡ್ತಾರ ನೋಡನ್ ತಡಿ. ನೋಡಂಗ ಇಲ್ಲಪ್ಪ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲ ತೋರಿಸ್ಕೊಂಡು ಈಗ ಅದ್ರದ್ದೆಲ್ಲ ಪೂರ ಎಲ್ಲ ಇಟ್ಕೊಂಡು ಹೋದಲ್ಲ. ತಿಂಗಳ ತೋರಿಸ್ಕೊಂಡಿದ್ದು ಅದು ಬುಕ್ ಎಲ್ಲ ಇಟ್ಕೊಂಡು ಹೋದಲ್ಲ ಅದ್ರದ್ದು ತಾಯಿ ಕಾರ್ಡ್. ಐತಿ ತಾಯಿ ಕಾರ್ಡ್ ಐತಿ. ಕೂಸು ಡೆಲಿವರಿ ಆಗತ್ಲೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅದು ಏನೇನು ಸೌಲಭ್ಯ ಸಿಗ್ಬೇಕು ಎಲ್ಲ ಪ್ರತಿಯೊಂದು ಮೆಡಿಲ್ ಕಿಟ್ 6,000 ರೂಪಾಯಿ ರೊಕ್ಕ ಪ್ರತಿಯೊಂದು ಬರ್ತೈತಿ. ಆಮೇಲೆ ಇದು ಏನದು ಆದ್ರೆ ಡೆಲಿವರಿ ಅಲ್ಲೇ ಆಗ್ಬೇಕು. ಅಲ್ಲೇ ಹಾಕತ್ ತಗೋರಿ. ನನ್ಗೇನು ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಾಡ್ಸೋಕೇನು ರೊಕ್ಕ ಐತೆ? ಗೌರ್ಮೆಂಟ್ ದವಾಖಾನೆಗೆ ಮಾಡಿಸೋದು ತಗ. ಅಲ್ಲೇ ಮಾಡಿಸಿದ್ರೆ ನಮ್ಗೆ ಅದು KMC ಗೆ ಹೋಗಿ ಇಷ್ಟು ದಿನ ತೋರಿಸ್ಕೊಂಡಾಳ. ಮತ್ತು ಈಗೂ ಅಲ್ಲೇ ತೋರಿಸ್ಕೊಂತಾಳ ಅಷ್ಟಪ್ಪ. ಅದು ನೀನು ನಮ್ಗೆ ಅಲ್ಲೇ ಇಲ್ಲಿ ಅಂತ ಮಾಡೋಕ್ಕಾಕತ್ತೇನು? ಇಲ್ಲಿ ಬಿಡ್ರಿ, ಬರ್ತಾಳೆ ಅಲ್ಲೇ ಬರ್ತಾಳೆ. ಈಗ ಎಷ್ಟು ತಿಂಗಳದಾಗೈತಿ? ಈಗ 8ರಾಗೈತಲ್ಲ. 8 ಇನ್ನೂ ಮುಗ್ದಿಲ್ಲ. 8 ನಡೆ ಆಯ್ತು ಈಗ. ಆತಂಗಾರ ಹುಷಾರು ಜಾಕಿಯಾಗಿರು. ಏನು ಹಾಲು ಮೊಟ್ಟಿ ಇಂಥವೆಲ್ಲ ತಿನ್ಕೊಂತ ಆರೋಗ್ಯ ಚಲೋ ಇಟ್ಕೋಬೇಕು ನೋಡುವ. ಬರ್ಲಿ ಹಂಗಾರ. ಆಮೇಲೆ ಅದು ಪುಡಿನಿಟ್ಟು ಕೊಟ್ಟಿದ್ರಲ್ಲ ಅದು ತಿನ್ನಾತಿ ಇಲ್ಲ ಚಂದಾಗಿ? ಪುಡಿನಿಟ್ಟು ತಿನ್ರಿ. ಹಣ್ಣು ಕಾಯಿಪಲ್ಯ ಒಂಚೂರು ಜಾಸ್ತಿ ತಿನ್ನು. ಆರೋಗ್ಯಕ್ಕೆ ಚಲೋ. ಹುಡುಗು ಕೂಸು ದೊಡ್ಡ ಚಂದ ಹುಡ್ತೈತಿ.
ಬರ್ಲಿ ಹಂಗಾರ ನಂದು ಒಟ್ಟು ಕೆಲಸ ಅದಾವ, ಇನ್ನೂ ಭಾಳ ಮಂದಿ ಅದಾರ. ಇವ್ರು ಭಾಳ ಮಂದಿ ಇನ್ನೂ ಹಡಿಲದಾರ, ಅವ್ರು ಅಷ್ಟ್ರದ್ದು ಹೆಸರು ಬರ್ಕೋಬೇಕು. ಇನ್ನು ಎಷ್ಟು ತಿಂಗಳದಾಗಾತು ಏನು ಎತ್ತ ಅಂತೇಳಿ ಅದಕ್ಕೆ ಬರ್ತಂತು. ಹ್ಞೂ ರೀ ಆಯ್ ಮೇಡಮ್ ಮಾತವ್ರಿ. ನಿಮ್ಮಪ್ಪಾರ ಯಾವಾಗ ಬರ್ತಾರಂತ ಕರ್ಕೊಂಡು ಹೋಗಾಕ? ಬೈಕಿ ಅಡ್ಗೆ ತೊಗೊಂಡು ಗುರುವಾರರ ಇಲ್ಲ ಸೋಮವಾರರ ಬರ್ತೇನವ ಅಂತ ಹೇಳ್ಯಾರ. ಅಲ್ವಾ ಮಕ್ಕೋಬೇಕು ಬೇಡ, ಇಷ್ಟೋ ತನಕ ಕುಂತಿದ್ದಿ, ಹೋಗ್ ಮಕ್ಕೋ. ಏ ಪರವ ಎಷ್ಟು ಎದ್ದು ಅಡ್ಡಾಡ್ತಾಳಲ್ಲ ಅಷ್ಟು ಅಕ್ಕಿಗೆ ಒಳ್ಳೇದೀಗ. ಏನು ಸುಮ್ಮನಿರ ನೀನು ಮನಗಿಸ್ ನೀರಾನಿ ಹಂಗೆ ಆಕಿನ ಆಮೇಲೆ ಹೆರಿಗೆ ಟೈಮ್ನಾಗ ನೋಡು ತ್ರಾಸ ಹಾಕೊಂಡು ಕುಂದಿರ್ತತಿ. ಕೆಲಸ ಮಾಡ್ದಷ್ಟು ಮೈ ಸಡ್ಲಕತ್ತಿ. ಸುಮ್ಮನಿರು, ಅಡ್ಡಾಡೋದು ಮಾಡೋದು ಕುಂದ್ರೋದು ಹೇಳೋದು ಎಲ್ಲ ಇರ್ಬೇಕು. ಅತಿ ಸುಖಸ್ಮಾಗಿ ಏನು ಬೆಳೆಸ್ಬೇಕಂತ ಮಾಡಿ, ಏನು ಹೆಂಗೆ ಆಕಿನ ಅತಿ ಸುಖಸ್ಮಾಗಿ ಇಟ್ಟು ಏನು ಮಾಡ್ಬೇಕಂತ ಮಾಡಿ. ಹೋಲ್ ಬಿಡ್ರಿ ಅತ್ತೇರ, ನೀ ಹೇಳ್ದ ಬರಬರಿ, ನೀವು ಹೇಳ್ದಂಗೆ ಕರೆಕ್ಟ್. ಬಾಬಾ ಏನಪ್ಪ ಸೂರ್ಯ ಯಾಕಡೆ ಹುಟ್ಟ್ಯಾನ ಇವತ್ತು? ಯಾಕ್ರಿ ಅತ್ತೇರ ಹಿಂಗನ್ನ ಹತ್ತೀರಿ? ಸೂರ್ಯ ಯಾಕಡೆ ಹುಟ್ಟಬೇಕ? ಅಲ್ಲ ನೀನು ನಾ ಹೇಳಿದ್ದಕ್ಕೆ ಹೂ ಅನ್ನಕತ್ತೀಯಲ್ಲ ಇವ, ಅದಕ್ಕೆ ಕೇಳಾಕತ್ತೀನಿ. ಸೂರ್ಯ ಯಾಕಡೆ ಹುಟ್ಟ್ಯಾನಿವ ಅಂತ ನನಗೆ ಯಾಕೆ ಒಂಚೂರು ದಿಗಿಲ್ ಬಡ್ದಂಗೆ ಆಕತ್ತತಿ. ಇಲ್ರಿ ಅತ್ತೇರ, ಒಂದೊಂದ್ಸಲ ದೊಡ್ಡವ್ರು ಹೇಳಿದ್ದು ಕೇಳ್ಬೇಕಾಕತಿ. ಯಾಕಂದ್ರೆ ನೀವು ಹೇಳೋದು ಸರಿನಾ ಅಲ್ಲ ಅದಕ್ಕೆ. ಯಾಕಂದ್ರೆ ಅದೇನಂತಾರ 6 ಹಡದಕ್ಕೆ ಮುಂದೆ 3 ಹಡಕ್ಕೆ ಮುರ್ಕ ಮಾಡಿದ್ಲ ನಂಗೆ. ನೀವು 2 ಹಡ ಜೋಪಾನ ಮಾಡಿ ಮದುವೆ ಮಾಡಿ ಕೊಟ್ಟಿರಿ, ನಿಮ್ಮ ಮುಂದೆ ಈ ಹಡಾಕತ್ತಕ್ಕೆ ಮತ್ತೆ ಇಕ್ಕಿದ್ ಸರಿಯಾ? ನಿಮ್ದ ಸರಿ. ಮತ್ತಿದು ಏನೂ ಕೆಲಸ ಆಗ್ಬೇಕಾಗೈತಿ ಅದಕ್ಕೆ ಅಮ್ಮ ಹೇಳಿದ್ ಸರಿ ಅನ್ನತ್ತಾರ. ಅಮ್ಮ ಹೇಳಿದ್ ಸರಿನೇ, ಆದ್ರೂ ಇಷ್ಟು ಕಡೆ ಒಪ್ಕೊಂತಿದ್ದಿಲ್ಲ, ಯಾಕೆ ಹೂ ಅನ್ನಕತ್ತಾರಲ್ಲ. ಅದೇನಂತಾರಲ್ಲ ಕೆಟ್ಟ ಮ್ಯಾಗ ಬುದ್ಧಿ ಬಂತನ್ನಂಗೆ ಈಗ ಸಾಯಂಕಾಲಕ್ಕರ ನಿನಗೆ ಬುದ್ಧಿ ಬಂತಲ್ಲ, ಆಗ್ಲಿ ಬಿಡ ಹೋಗ್ಲತ್ತಾಗ ಅಂದಂಗೆ ಮತ್ತೇನು ಸಮಾಚಾರ? ಎದಕ್ಕೆ ನಿಂತಿ? ಹೋಗು ಅಡುಗೆ ಕೆಲಸ ಏನೈತೆ ನೋಡ್ಕೊ ಹೋಗು. ಮತ್ತೆ ಈ ಕೆಂತ್ರ ಕುಂತಾಳ. ಅತ್ತೇರ ಬೆಳಗ್ಗೆ ನೇತ್ರಾನ್ ಗಂಡು ಬಂದಿದ್ನ, ಅಲ್ಲೇ ಬಗಲಾಗ ನಿಂತು ಮಾತಾಡಿ ಹೋದ್ರು ಪಾಪ. ಒಳಗೆ ಬಾ ಅಂತ ಎಟ್ಟು ಕರೆದ್ರು ಬರಲಿಲ್ಲ. ನೀ ಯಾಕೆ ಒಳಗೆ ಕರೆಯಕ್ಕೆ ಹೋದೆ? ಮನಿ ಹಳೆ ಅತ್ತಿಯಾರ ಕರ್ಲಂಗಿರಾಕತ್ತೇನ? ಹೋಲ್ ಬಿಡ್ರಿ. ಅದು ಅಂದಂಗೆ ನೇತ್ರ ನೀರು ನಿಂತೈತಂತ 3 ರಾಗ ಐತಂತ ಪಾಪ ಹೇಳವತ್ತು ಹುಡುಗ. 3 ತಿಂಗಳಾಗ ಮಟ್ಟ ಹೇಳಕ್ ಜೀವ ಇರ್ಲಿಲ್ಲ ಅಂತನ. ಇನ್ನೊಂದು 6 ತಿಂಗಳು ಬಿಟ್ಟ ಹೇಳ್ಬೇಕಿತ್ತಿಲ್ಲ. ಅದ್ರಾಗ ಏನಿತ್ತು? ಇಲ್ಲ ಕೂಸು ಹುಟ್ಟಿ ಬಗಲಾಗತ್ತಿ ಕುಂತಿಂದ ಹೇಳಕ್ ಬರ್ತಿತ್ತಪ್ಪ. 3 ತಿಂಗಳು ಮಟ್ಟ ಹೇಳ್ಬೇಕನ್ಸಿಲ್ಲ ಅವ್ರಿಗೆ. ಅದ ಅವ್ರಿಗೆ ಗೊತ್ತಾಗಿಲ್ಲಂತ್ರಿ. ಈಕಿಗೆ ಗೊತ್ತೇ ಆಗಿಲ್ಲಂತೆ, ಆಮೇಲೆ ಗೊತ್ತಾಗೈತಿ. ಅದೊಂದು ಅತ್ತೆ ಒಂದು ಬಿದ್ದತ್ತಲ್ಲ, ಅದು ಪಾಪ ಅದನ್ನೊಂದು ನೋಡ್ಕೋಬೇಕಾ. ಅತ್ತಾಗ ಇತ್ತಾಗ ಅದು ಏನು ನೆಪ್ಪ ಇಟ್ಕೊಂಡಿಲ್ಲ ಕಿ ತಾರೀಕ ಅದು. ಅದಕ್ಕೆ ಮಾಡ್ಬೇಕಂತೀಗ ಏನಿಲ್ಲ. ಮತ್ತೆ ನಿದ್ದೆ ಹೊಟ್ಟೆಲಿರೋ ಹುಡುಗಿನ ಮನೆಗೆ ಕರೀದು ಬೇಡ ಅಂದ್ರೆ ಅತ್ಯಾರ 4 ಕಳ ಕುಪ್ಸ ಮಾಡ್ಬೇಕು. ಇದು ಆಮೇಲೆ ಮನೆ ಕರೀದು ಕಳ್ಸೋದು, ಏನರ ತಿನ್ಸೋದು ಉಣ್ಸೋದು, ಅಡುಗೆ ಕಟ್ಕೊಂಡು ಹೋಗಿ ಒಂದಿಟ್ಟು ಕೊಟ್ಟು ನೋಡಿ ಮಾಡಿ ಮಾತಾಡಿ ಬರ್ಬೇಕು. ಯಾವುದೂ ಇಲ್ಲ. ಅದ ಅಂದೆ ನಾನು. ಇಷ್ಟು ದಿನ ಇಲ್ಲದ ನನ್ನ ಸೊಸಿಗೆ ನಾ ಹೇಳಿದ್ ಚಲೋ ಅನ್ಸೈತಲ್ಲ, ಸರಿ ಅನ್ಸೈತಲ್ಲ ಅಂತೇಳಿ ಇದಕ್ಕೆ ನಿನಗೆ ಸರಿ ಅನ್ಸೈತಿ, ಚಲೋ ಅನ್ಸೈತಿ. ಏನು ಆಟ ಆಡ್ತೀರಿ ಬುಬ್ಣ್ಯಾರ ನೀವು? ಏನು ಕಳ ಕಟ್ತೀರಿ ನೀವು? ಯವ್ವ 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 ಯವ್ವ, ಒಂದು ಮಾತಾಡಿದ್ರೆ 10 ಮಾತಾಡಿ 10 ಹಿಡಿತೀರಿ ನೋಡಿ ನೀವು. ಅಬ್ಬಾ ಅಲ್ಲ, ಎಷ್ಟು ಚಂದ ಆಟ ಆಡಿಬಿಟ್ಟಲ್ಲ ನೀನು. ಇದಕ್ಕೆ ನಾ ಮತ್ತೆ ತಕರಾರು ತೆಗಿಬಾರ್ದಂತೆ ಮೊದಲೇ ಪಾಲಿಸ್ ಹೊಡೆದು ಬಿಟ್ಟೆನ. ಇಲ್ರಿ ಅತ್ಯಾರ, ಪಾಲಿಸ್ ಏನು ಪಾಲಿಸ್ರಿ ಅತ್ಯಾರ? ಪಾಲಿಸ್ ಗಿಲಿಸ್ ಇಲ್ರಿ. ಅದಕ್ಕೆ ಈಗ ಏನಪ್ಪ ಅಂದ್ರೆ ಪಾಲಿಸ್ ಗಿಲಿಸ್ ಇಲ್ಲ. ನಿಮ್ಮ ಮಗನೂ ಜಗಳ ಮಾಡ್ತಾರ, ನೀವು ಜಗಳ ಮಾಡ್ತೀರಿ. ಒಟ್ಟೆ ಸುಮ್ಮನೆ ಇದ್ಬಿಟ್ರಿ ಅಂದ್ರೆ 4 ದಿನ ಬಂದು ಹೋಗತ್ ಹುಡುಗಿ. ಬದುಕಿರತನ ಯಾರು ಬರಂಗಿಲ್ಲ ಅಷ್ಟೇ. ಏನಾತ ಅವರ ಪಾಪ ನೇತ್ರ ಬಸರದಾಳಂತ 4 ದಿನ ಕರೆದು ಕಳಿಸ್ರಲ್ಲ. ಬೈಕಿ ಏನೇನು ತಿನ್ಬೇಕನ್ನಿಸ್ತಿರ್ತೈತೆ ಏನ ಬಸರಣ್ಣ ಮಗಳ ಪಾಪ. ಈ ಹೊತ್ತಿನಾಗ ನಾವು ತವ್ರ ಮನೆಯಿಂದ ಒಂದು ರೊಟ್ಟಿ ಬುತ್ತಿ ಅಕ್ಕಿಗೆ ಪಾಲಿಗೆ ಇಲ್ದಂಗೆ ಆಗೋದು ಬೇಡ. ಅದಕ್ಕೆ ಒಂಚೂರು 4 ದಿನ ನಾನು ಇಲ್ಲೇ ಅದನ್ನ. ಈಗ ಇನ್ನೂ ತವ್ರ ಮನೆಗೆ ಹೋಗಿಲ್ಲ. ಈಗ ಒಂದು 4 ದಿನ ಬಂದು ಹೋದ್ರೆ ಚಲೋ ಆಕಿತ್ರಿ. ಬ್ಯಾಡ ಅನ್ನಕೋಬೇಡ್ರಿ ಮಾವರ. ನಾಳೆ ಬಸರಿ ಬಾಣ್ತಿ ಅದೆಲ್ಲ ಇರ್ತೈತಿ. ಈಗ ಆ ಮನೆ ಒಳಗೆ ಇದಾಗಿ ಬಿದ್ದಾಳ ಅವ್ರತ್ತಿ, ಕೈಕಾಲು ಎದ್ದೇಳಕ್ಕೆ ಬರುವುದಿಲ್ಲ. ಈಗ ಅವ್ರ ಬಾಣೆತನ ಮಾಡಕ್ಕಂತೂ ಆಗೋದಿಲ್ಲ. ಅವ್ರ ನೆಟ್ಟಿಗಿದ್ದಿದ್ರೆ ನಾವೇನು ಕೇಳ್ತಿದ್ದಿಲ್ಲ ಬಿಡ್ರಿ. ಈಗ ಅವ್ರ ನೆಟ್ಟಿಗಿಲ್ಲ, ಕೈಕಾಲು ಅದು ಇದು ಹೊತ್ತಿನಾಗ ಬಾಣೆತನ ಯಾರು ಮಾಡ್ಬೇಕು ಹೇಳ್ರಿ? ಮತ್ತು ಈ ಹೊತ್ತಿನ ಬಾಣೆತನ ಬರಬರಿ ಆಗಲಿಲ್ಲ ಅಂದ್ರೆ ಏನಕ್ಕತಿ ನಿಮ್ಗೆ ಗೊತ್ತಲ್ಲ. ಆರಾಮಿಲ್ದಂಗೆ ಹೆಂಗಸೂರು ಹೆಣ್ಮಕ್ಳಿಗೆ ತ್ರಾಸ ಆಕತಿ. ಅದು ಅಲ್ಲದೆ ಮನೆ ಹೆಣ್ಮಗಳು ನಾವೀಗ ಬಾಣೆತನಕ್ಕೂ ಕರೆಸ್ಲಿಲ್ಲ, ಒಂದು 4 ದಿನ ಇರಾಕು ಕರೆಸ್ಲಿಲ್ಲ ಅಂದ್ರೆ ಆಕಿ ಮನಸ್ಸು ನೊಂದ್ಕೊಂಡು ಅಳ್ತಾಳ. ಆ ಶಾಪ ನಮ್ಮ ಮನೆಗೆ ತಡತತಿಲ್ರಿ. ನಾನು ಬೇರೆ ಹೊಟ್ಟಿಲ್ಲದೇನಿ. ಅದಕ್ಕೆ ಆಕಿ ಕಣ್ಣೀರು ಹಾಕಕತ್ಲಂದ್ರಲ್ಲೇ ನಾಳೆ ನಾನು ಹುಟ್ಟು ಕೂಸಿ ಒಳ್ಳೇದಾಕತ್ತೆ. ಈ ಮನೆ ವಂಶೋದ್ಧಾರ ಕೈ ಹುಟ್ಟುದು. ನಾಳೆ ಈ ಕೂಸಿಗೆ ಏನಾರ ತ್ರಾಸ ಆದ್ರೆ ಅದಕ್ಕೆ ನನಗೆ ಯಾಕೆ ಹೆದ್ರಿಕೆ ಬರಾಕತ್ತೈತ್ರಿ ಮಾವಾರ. ಅದಕ್ಕೆ ಒಂದು 4 ದಿನ ಕರೆದು ಕಳಿಸ್ಬಿಡ್ರಲ್ಲ. ಆಮೇಲೆ ಬಾಣ್ತಿ ಬಸರಿಗೆ ಪಾಪ ಬರ್ತತಿ ಇಲ್ಲಿಗೆ. ಇದೊಂದು ಸಲ ಮನಸ್ಸು ಕಲ್ಲು ಮಾಡ್ಕೋಬೇಡ್ರಿ ಮಾವಾರ. ಏನ ನಿಮ್ಮ ಮಗಳಿದ್ದಂಗೆ ಅದೇನಿ. ಇದು ಒಂದು ಮಾತ್ರ ಹ್ಞೂ ಅನ್ರಿ ಮಾವಾರ. ಇಷ್ಟು ದಿನ ನಾನು ನಿಮ್ಮನ್ನು ಏನೂ ಕೇಳಿಲ್ಲ. ಅಲ್ಲಲ್ಲ ಅರಿಗಿಣಿ ಮಾತಾಡ್ತೈತೆವ್ವ. ಏನು ಪಾಲಿಸ್ ಹೊಡಿತೀಯ? ನನ್ನ ಮಗ ಹ್ಞೂ ಅನ್ನೋದಲ್ಲ, ಆಕಿ ನೀ ಮನೆಗೆ ಕರ್ಸಂಗಲ್ಲ. ಅದು ಯಾಕೆ ಬೇ ಹೂ ಅನ್ನೋದಿಲ್ಲ? ಆಕಿ ನಮ್ಮ ತಂಗಿ ಅದಾಳ. ಇಷ್ಟು ದಿನ ನಾನು ಸ್ವಂತ ಅಣ್ಣಾಗಿ ಆಕಿನ ದೂರ ಇಟ್ಬಿಟ್ಟೆ. ಮಾಡ್ಬಾರ್ದು ತಪ್ಪು ಮಾಡ್ಯಾಳ ಅನ್ನೋ ಅರ್ಥಕ್ಕೆ ಹೋಗ್ಲಿ.
ಮದುವೆ ಮಾಡ್ಕೊಂಡು ಒಂದ್ ಜೊತೆಗೆ ಚಂದಾಗಿ ಜೀವನ ಮಾಡತ್ತಾಳ. ಊರ್ ಮಂದಿನ ಮಾತಾಡಕತ್ತಾರ, ಹೌದ್ ಬಿಡಪ್ಪ, ಹೌದು ಸುಸಿ ಅತ್ತಿ ಹಿಂಗಿದ್ರು ಅತ್ತಿ ಅಷ್ಟು ಅಡ್ಡ ಊರ್ದ ಕಡಿಗೆ ಕಟ್ಟಾಗಿ ಬಿದ್ರು ನೋಡ್ಕೊಂತಾಳ, ಎಂತ ಬಂಗಾರದಂತ ಸುಸಿ ಅಂತ ಊರ್ದಾರ ಮಾತಾಡಕತ್ತಾರ. ಏನ್ ನಮ್ಮ ಮರ್ಯಾದಿ ಈ ಓಡ್ಯಾಗ ಮದುವೆ ಮಾಡ್ಕೊಂಡ್ಲ ಅನ್ನೋದೊಂದು ಬಿಟ್ರೆ ಆಕಿ ಊರಾಗ ನಮ್ಮ ಮರ್ಯಾದಿನ ತಂದಾಳ. ಆಕಿ ನಮ್ಮ ಮರ್ಯಾದಿ ತೆಗ್ದಿಲ್ಲ. ಇರ್ಲಿ, ನಮ್ಮ ತಂಗಿ ಈ ಹೊತ್ನ್ಯಾಗ ತೀರ ತವ್ರ ಮನೆ ಇಲ್ಲ ಅಂತ ನೊಂದ್ಕೊಳ್ಳೋದು ಬೇಡ. ಯಪ್ಪ ಏನಂತಿಪ್ಪ? ರೀ ಪಾಪ ರೀ, ಹಂಗೆ ಮಾಡಬೇಡ್ರಿ. ಜೀವನದಾಗ ತಪ್ಪು ಎಲ್ಲರೂ ಮಾಡ್ತಾರೆ. ಅದನ್ನು ದೊಡ್ಡದು ಮಾಡ್ಕೊಂಡು ನಾವು ಯಾಕೆ ಆಕಿನ ದೂರ ಇಡ್ಬೇಕು? ಏನಾಗದಾಗಿ ಹೋಗೈತಿ ಬಸ್ ರೀ. ಏನು ಆಕೆ ಆ ತಗೊಂತ ಕಣ್ಣೀರು ಹಾಕೊಂತ ಕುಂತ್ರ ತವ್ರ ಮನೆಗೆ ಒಳ್ಳೇದಾಗೋದಿಲ್ಲ ರೀ. ಏನು ಹೇಳಿದ್ರೆ ನನ್ನ ಮಗ ಕೇಳೋದಿಲ್ಲ. ಆಯ್ತು, ಕರ್ಸ್, ನೀನ ಹೋಗಿ ಕರ್ಕೊಂಬ. ನೀನು ನಿನ್ನ ಮಗ ಹೋಗಿ. ಅಪ್ಪ ಆಯ್ತಪ್ಪ, ಕರ್ಕೊಂಬರ್ತೀವಿ. ಅಲ್ಲ ನಾ ಇಷ್ಟು ಹೇಳಕತ್ರು ಅವ ಹೋಗ್ಲಿ ಬಿಡುವ. ಎಷ್ಟಾದರೂ ನನ್ನ ಮಗಳ ಸಿಟ್ಟಿಗೆ ದೂರದ ಮಾಡಿದ್ದೆ ಇಲ್ಲಂತಲ್ಲ. ಅದಕ್ಕೆ ಇಷ್ಟು ವರ್ಷ ಆಕಿ ನಮ್ಮಿಂದ ದೂರ ಅದಾಳ. ಈಗೂ ತೀರ ಏನು ಅದನ್ನೇ ಬೆಳೆಸ್ಕೊಂಡು ಹೋಗೋದು. ಮನುಷ್ಯ ಇದ್ದಷ್ಟು ದಿನ ಇದೇ ಸೇಡು ಸಿಟ್ಟು ದ್ವೇಷ ಮಾಡ್ಕೊಳ್ಳೋಕ್ಕಿಂತ ತಮ್ಮರ್ ಅಂತ ಹಚ್ಕೊಂಡು ಹೋಗೋದು ಒಳ್ಳೇದು. ಇರ್ಲಿ ಬಿಡವ, ಈಗ ಹೊಟ್ಟಿಲದಾಳ. ಈ ಹೊತ್ತಿನಾಗೂ ತೀರ ನಾವು ಆಕಿನ್ನ ದೂರ ಮಾಡಿದ್ರೆ ಹೆಂಗೆ? ಬೇಡ. ಏನು ಈಗ ನೋಡಿ, ನಮ್ಮ ತಂಗಿ ಮಗಳು ಅಷ್ಟು ಇದು ಮಾಡಿ ಓಡೋದ್ಲು. ಆಕಿ ಅವ್ನ ಕುಟು ಬಾಳೆ ಮಾಡ್ಲಂಗೆ ಎಲ್ಲ ಹಾಳು ಮಾಡಿ ಬಂದು ಮತ್ತು ಚಲೋ ಹುಡುಗನ ಕೈ ಹಿಡೋದು. ಈಗ ನೋಡಿ ಆಕಿನೂ ಹೊಟ್ಟಿಲಿದ್ದ, ಆಕಿನೂ ಆರಾಮದಾಳಿಲ್ಲ. ಅಲ್ಲೇ ನಮ್ಮ ತಂಗಿ ಕರೀದು ಕಳಿಸೋದು ಎಲ್ಲ ಮಾಡಕತ್ತಾಳ. ಈಗ ತವ್ರ ಮನ್ಯಾಗ ಅದಾಳ. ಇರಲಿ ಬರ್ಲಿ ಪಾಪ, ನನ್ನ ಮಗಳು ಬರಲಿ. ತವ್ರ ಮನೆ ಇಲ್ಲ ನನ್ನ ಪಾಲಿಗೆ ಅಂತ ಯಾಕೆ ಅನ್ಕೋಬೇಕಾಕಿ? ಬಂದು ಹೋಗ್ಲಿ ಪಾಪ. ರೀ ಏನು ಆಟ ಆಡ್ಬಿಟ್ರಿ ಎಲ್ಲರೂ ಸೇರಿ. ನೀವು ನನ್ನ ಮಗನ ತಲೆನೇ ಕೆಡಿಸ್ಬಿಟ್ರಿ ನೋಡು. ಅತ್ತಿಯರ ಸುಮ್ಮನೆ ತಲೆ ಕೆಡ್ಸಕ್ಕೆ ಏನೈತಿ? ಏನು ಸಣ್ಣ ಕೂಸು ಇಲ್ಲ ತಲೆ ತುಂಬಾಕ. ಸರಿ ತಪ್ಪು ಅವ್ರಿಗೆ ಗೊತ್ತಾಕತಿ, ಯೋಚನೆ ಮಾಡ್ಯಾರ. ಸರಿ ತಪ್ಪು ಅರ್ಥ ಆಗೈತಿ. ಇದು ಇವತ್ತು ಫೋನ್ ಹಚ್ಚಿ ಹೇಳ್ಬಿಡಪ್ಪ ನೇತ್ರಾನ್ ಗಂಡಗೆ. ನಂಬರ್ ಐತೆ ಕೊಡ್ಲೆ? ಅಲ್ಲ, ನಾವು ಕರ್ಕೊಂಬರೋದ್ಕಿಂತ ನೇತ್ರಾನ್ ಗಂಡಗೆ ಫೋನ್ ಹಚ್ಚಿ ನೀವು ಒಂದು ಮಾತು ಮನೆಗೆ ಬರ್ರಿ ನಮ್ಮ ತಂಗಿ ಕರ್ಕೊಂಡು ಅಂದೆ ಅಂದ್ರೆ ಜಿದಾಡ್ಕೊಂತ ಬರ್ತಾರೆ. ನಾವು ಕರೆದಿಲ್ಲ ಯಾರು ಅಂತೇಳಿ ಅವ್ರು ಒಳಗೆ ಬಂದಿಲ್ಲ. ಒಂದು ಮಾತು ಮನೆಗೆ ಬರ್ರಿ ಮಾವರ ಅಂತಂದೆ ಕರಿ ಬರ್ತಾರ. ಆಯ್ತು ತೋಬಿ, ನಂಬರ್ ಕೊಡು, ಫೋನ್ ಹಚ್ಚಿ ನಾನು ಮಾತಾಡ್ತೀನಿ, ಕರ್ಕೊಂಬರ್ಲಿ. ಅಪ್ಪಗೆ ಕರಿ ಅಂದ್ರೆ ಅಪ್ಪ ಕರಿಯಲ್ಲ, ನಾ ಕರೆದ್ರೆ ಸಾಕಲ್ಲ, ಬರ್ತಾರ. ಯೋ ಮನಿ ಗಣಮಗ ನೀ ಕರೆದ್ರು ಸಾಕು, ಬರ್ತಾರ. ಫೋನ್ ಹಚ್ಚಪ್ಪ. ಆಯ್ತು ತೋಬಿ. ಯವ್ವ ನೋಡುವ, ನಮ್ಮ ನಂತರ ನೀವಿಬ್ರ ಮತ್ತೆ ಚಂದಾಗಿರ್ಬೇಕಾದವ್ರ. ಹ್ಞೂ ರೀ ಅತ್ತಿಯರ.